ನೀವು ಪ್ರೈಸ್ನ ಅರ್ಥ ಮಾಡಿಕೊಂಡ್ರೆ ನಿಮ್ಗೆ ತುಂಬಾ ಈಸಿ ಆಗ್ತದೆ ಮಾರ್ಕೆಟ್ನ ಸ್ಟಡಿ ಮಾಡಲಿಕ್ಕೆ. ಫೈನ್. ಸೊ ಅದೀಗ ನಾವು ನಿಫ್ಟಿನ ಅರ್ಥ ಮಾಡಿಕೊಂಡ್ರೆ ನಿಫ್ಟಿ ಏನಾಗಿದೆ ಅಂದರೆ ಆಲ್ರೆಡಿ ಮೊಮೆಂಟಮ್ ಆಗಿದೆ. ಅಂದರೆ ಇದು 1 2 3 4 ದಟ್ ಮೀನ್ಸ್ ಆಗಸ್ಟ್ ಮಂತ್ ಫುಲ್ಲು ಇದು ಬುಲ್ಲಿಶಲ್ಲೇ ಕ್ಲೋಸಿಂಗ್ ಕೊಟ್ಟಿದೆ ವೀಕ್ಲಿ ಚಾರ್ಟಲ್ಲಿ. ಸೊ ಈಗ ನಾನು ಹೇಳ್ತಾ ಇಲ್ಲ ಇದು ಮತ್ತು ಮೊಮೆಂಟಮ್ ಮಾಡೋದಿಲ್ಲ ಅಂತ, ಮಾಡ್ಬೋದು, ಬಟ್ ಇದಕ್ಕೆ ಒಂದು ಹೋಲ್ಡ್ ಬೇಕು. ಹೋಲ್ಡ್ ಮಾಡಿ ದೆನ್ ಅದು ಮತ್ತೆ ಬೌನ್ಸ್ ಬ್ಯಾಂಕ್ ಮಾಡಿದರೆ ಅದು ಸ್ಟ್ರಾಂಗ್ ಉಂಟಂತ ಅಲ್ಲಿ ನಾವು ಮತ್ತೆ ಪ್ಲ್ಯಾನ್ ಮಾಡ್ಬೋದು. ಸೊ ಈಗ ನಾವು ಅಪ್ಸೈಡಲ್ಲಿ ಮತ್ತು ಕೂಡ ನಾರ್ಮಲ್ ಕ್ವಾಂಟಿಟಿಲಿ ಪ್ಲ್ಯಾನ್ ಮಾಡ್ತಾ ಹೋದರೆ ನಾವಿಲ್ಲಿ ಕೈ ಸುಟ್ಕೊಳ್ತೀವಿ. ಸೊ ಅದಕ್ಕೆ ಇಲ್ಲಿ ಕ್ವಾಂಟಿಟಿ ಸ್ವಲ್ಪ ಲೆಸ್ ಮಾಡಿ ಪ್ಲ್ಯಾನ್ ಮಾಡಿದ್ರೆ ಐ ಥಿಂಕ್ ಬೆಟರ್ ಅಂತ. ಹೇಗಂದರೆ ಇಲ್ಲಿ ನೋಡಿ, ಮಾರ್ಕೆಟ್ ಮೊಮೆಂಟಮ್ ಆಯಿತು, ಒಂದು ಪಾಸ್ ತೊಗೊಳ್ತು. ಇಫ್ ಇನ್ ಕೇಸ್ ಸ್ಟ್ರಾಂಗ್ ಇದ್ದರೆ ಅಂದರೆ ಪ್ರೀವಿಯಸ್ ಬೈಯಿಂಗ್ ತುಂಬ ಸ್ಟ್ರಾಂಗ್ ಇದ್ದರೆ ಮಾರ್ಕೆಟ್ ಇಲ್ಲಿ ಹೋಗ್ತಿತ್ತು ಪುಲ್ ಬ್ಯಾಕ್ ಕೊಟ್ಟು, ಬಟ್ ಏನಾಯಿತು ಅಲ್ಲಿಂದ ಮಾರ್ಕೆಟು ಸೆಲ್ಲಿಂಗ್ ಬಂತು. ಅದ್ರ ನಂತರ ಮಾರ್ಕೆಟ್ ಹೋಯಿತು, ಬಟ್ ಇನಿಷಿಯಲಿ ಏನು ಪುಲ್ ಬ್ಯಾಕ್ ಕೊಟ್ಟು ಅದಕ್ಕೆ ಮಾರ್ಕೆಟು ಫಾಲೋ ಥ್ರೂ ಸಿಕ್ಕಿಲ್ಲ. ದಟ್ ಮೀನ್ಸ್ ಅಲ್ಲಿ ಸ್ವಲ್ಪ ವೀಕ್ ಆಗಿದೆ ಅಂತ ಅರ್ಥ. ನಾನು ಹೇಳ್ತಾ ಇಲ್ಲ ಮಾರ್ಕೆಟು ವೀಕ್ ಉಂಟು ಅಂತ. ಮಾರ್ಕೆಟ್ ಇನ್ನೂ ಕೂಡ ತುಂಬಾ ಪಾಸಿಟಿವ್ ಉಂಟು. ಮಾರ್ಕೆಟ್ ಇಲ್ಲಿಂದ ಮತ್ತು ಕೂಡ ಟ್ರಾವೆಲ್ ಮಾಡೋ ಚಾನ್ಸಸ್ ಹೈ ಉಂಟು. ಮಂತ್ಲಿ ಚಾರ್ಟಲ್ಲಿ ನೋಡಿದ್ರು ಕೂಡ ಮಂತ್ಲಿ ಚಾರ್ಟಲ್ಲಿ ಕೂಡ ತುಂಬಾ ಬುಲ್ಲಿಶ್ ಉಂಟು. ಮಾರ್ಕೆಟು ಸ್ವಲ್ಪ ಡೌನ್ ಸೈಡ್ ಬಂತು ಮಿಡ್ ಮಂತಲ್ಲಿ, ಅದರ ನಂತರ ಫುಲ್ ರಿಕವರಿ ಆಯಿತು. ದಟ್ ಮೀನ್ಸ್ ತುಂಬಾ ಸ್ಟ್ರಾಂಗ್ ಇದ್ದಾರೆ ಬಯರ್ಸು. ಫೈನ್. ಸೊ ಅದಕ್ಕೆ ಸ್ವಲ್ಪ ಕ್ವಾಂಟಿಟಿ ಲೆಸ್ ಇಟ್ಟು ಪ್ಲ್ಯಾನ್ ಮಾಡಿದ್ರೆ ಐ ಥಿಂಕ್ ಬೆಟರ್ ಅಂತ ಅಪ್ ಸೈಡಲ್ಲಿ. ಬಿಕಾಸ್ ಮಾರ್ಕೆಟ್ ತುಂಬಾ ಸ್ಟ್ರೆಚ್ ಆಗಿದೆ. ನಾನು ಹೇಳಿದ್ತಾ ಇಲ್ಲ ಮಾರ್ಕೆಟಲ್ಲಿ ಸೆಲ್ಲಿಂಗ್ ಬರ್ಬೋದು ಅಂತ. ಸ್ವಲ್ಪ ಒಂದು ಕರೆಕ್ಟ್ ಆಡ್ಬೋದು, ಒಂದು 10%, ಒಂದು 15% ಕರೆಕ್ಷನ್ ಆಗೋ ಚಾನ್ಸಸ್ ಆರ್ ವೆರಿ ಹೈ. ಬಿಕಾಸ್ ತುಂಬಾ ಟ್ರಾವೆಲ್ ಮಾಡಿ ಆಗಿದೆ ಮಾರ್ಕೆಟು. ಸೊ ಹಾಗಂತ ನಾವು ಬೈಯಿಂಗ್ ಮಾರ್ಕೆಟ್ ಮಿಸ್ ಮಾಡಲಿಕ್ಕಿಲ್ಲ. ಸೊ ಅದಕ್ಕೆ ಸ್ವಲ್ಪ ETF ಅದೆಲ್ಲ ಆ್ಯಡ್ ಮಾಡ್ತಾ ಹೋದರೆ ಐ ಥಿಂಕ್ ಬೆಟರ್ ಅಂತ. ಫೈನ್. ಸೊ ನಿಮಗೆ ಇನ್ವೆಸ್ಟಿಂಗ್ ಬಗ್ಗೆ ಅಥವಾ ಸ್ವಿಂಗ್ ಟ್ರೇಡಿಂಗ್ ಬಗ್ಗೆ, ಸ್ಟಾಕ್ ಬಗ್ಗೆ ಏನಾದರೂ ವೀಡಿಯೋ ಬೇಕಂದ್ರೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಈಗ ನಾವು ನಿಫ್ಟಿನ ಡೈಲಿ ಚಾರ್ಟಲ್ಲಿ ನೋಡಲಿಕ್ಕೆ ಹೋದರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕ್ಲೋಸಿಂಗ್ ಕೊಟ್ಟಿದೆ. ಯಾಕಂದರೆ ಇಲ್ಲಿ ನೋಡಿ ಪ್ರೀವಿಯಸ್ಸಲ್ಲಿ ಬ್ರೇಕ್ಔಟ್ ಆಯಿತು. ನಾನು ಹೇಳಿದ್ದೆ ಪ್ರೀವಿಯಸ್ ವೀಡಿಯೋದಲ್ಲಿ, ಇಫ್ ಇನ್ ಕೇಸ್ ಇಲ್ಲಿಂದ ಬ್ರೇಕ್ಔಟ್ ಆದರೆ ಮೊಮೆಂಟಮ್ ಬರ್ಬೋದು ಅಂತ. ಮೊಮೆಂಟಮ್ ಬಂತು ಕೂಡ. ಸೊ ಈಗ ಬ್ರೇಕ್ಔಟಿಗೆ ಸಸ್ಟೈನ್ ಮಾಡ್ತಾ ಉಂಟು. ಇಫ್ ಇನ್ ಕೇಸ್ ಈ ಬ್ರೇಕ್ಔಟ್ ಫೇಲ್ಯೂರ್ ಆಗಿದ್ರೆ ಇಲ್ಲಿಂದ ಇದು ಸೆಲ್ಲಿಂಗ್ ಬರ್ತಾ ಇತ್ತು. ಅಂದರೆ ಇಲ್ಲಿ ನೋಡಿ ಮಾರ್ಕೆಟ್ ಇಲ್ಲಿ ಬ್ರೇಕ್ಔಟ್ ಕೊಡ್ತು, ಬಟ್ ಇದು ಬ್ರೇಕ್ಔಟ್ ಫೇಲ್ ಆಯಿತು, ಸೆಲ್ಲಿಂಗ್ ಬಂತು. ಮಾರ್ಕೆಟ್ ಇಲ್ಲಿ ಸಮಾಂಡ್ ಬ್ರೇಕ್ಔಟ್ ಕೊಡ್ತು, ಬಟ್ ಬ್ರೇಕ್ಔಟ್ ಫೇಲ್ ಆಯಿತು, ಸೆಲ್ಲಿಂಗ್ ಬಂತು. ಮಾರ್ಕೆಟ್ ಇಲ್ಲಿ ಈ ರೇಂಜ್ ಇದು ಬ್ರೇಕ್ಔಟ್ ಕೊಟ್ಟು ಫೇಲ್ ಆಯಿತು. ದಟ್ ಮೀನ್ಸ್ ಮಾರ್ಕೆಟ್ ಇಲ್ಲಿ ಸಸ್ಟೈನ್ ಮಾಡ್ತಾ ಇದೆ, ಅಂದರೆ ಇದು ತನ್ನನ್ನು ತಾನೇ ಹೋಲ್ಡ್ ಮಾಡ್ತಾ ಇದೆ. ಅಂದರೆ ಈ ಪ್ರೈಸು ಇಲ್ಲಿಗಿಂತ ಅಪ್ಸೈಡ್ ಹೋಗೋ ಚಾನ್ಸಸ್ ಆರ್ ವೆರಿ ಹೈ. ಸೊ ಈಗ ನಾವು 50 ಮಿನಿಟ್ಸಲ್ಲಿ ಚಾರ್ಟಲ್ಲಿ ಡಿಸ್ಕಸ್ ಮಾಡಿದ್ರು ಕೂಡ ತುಂಬಾ ಒಳ್ಳೆಯ ಒಂದು ಬೈಯಿಂಗ್ ಆಗಿ ಹೋಲ್ಡ್ ಮಾಡಿದೆ ಮಾರ್ಕೆಟು. ಸೊ ಅದಕ್ಕೆ ನಾಳೆ ಇಫ್ ಇನ್ ಕೇಸ್ ಮಾರ್ಕೆಟು ಫ್ಲ್ಯಾಟ್ ಓಪನ್ ಆಗಿ ಡೇ ಹೈನ ಬ್ರೇಕ್ಔಟ್ ಆಗಲಿ ಅಥವಾ ಫ್ಲ್ಯಾಟ್ ಓಪನ್ ಆಗಿ ಡೇ ಲೋನ ಬ್ರೇಕ್ ಡೌನ್ ಆಗಲಿ, ನಾವು ಎರಡೂ ಸೈಡ್ ಕೂಡ ಪ್ಲ್ಯಾನ್ ಮಾಡ್ಬೋದು. ಬಟ್ ಬೋತ್ ಸೈಡು ಕೂಡ 1/3 ಕ್ವಾಂಟಿಟಿ ಇಟ್ಟರೆ ಪ್ಲ್ಯಾನ್ ಮಾಡ್ಬೋದು. ಬಿಕಾಸ್ ಯಾಕಂದರೆ ಆಲ್ರೆಡಿ ಅಪ್ಸೈಡಲ್ಲಿ ಮೊಮೆಂಟಮ್ ಆಗಿದೆ. ದಟ್ ಮೀನ್ಸ್ ಈ ಟ್ರೆಂಡು ಆಲ್ರೆಡಿ ಹೋಗಿ ಆಗಿದೆ. ಸೊ ಇಲ್ಲಿ SL ಇಟ್ಟಾದರೆ 1/3 SL ಇಟ್ಟಾಗಿ, ಆ್ಯಂಡ್ ಪ್ರೀವಿಯಸ್ ಟ್ರೆಂಡ್ ಏನಾಯಿತು ಬುಲ್ಲಿಶ್ ಆಗಿತ್ತು. ಸೊ ಅದಕ್ಕೆ ಡೌನ್ ಸೈಡಲ್ಲಿ ಪ್ಲ್ಯಾನ್ ಮಾಡುವಾಗ ಪ್ರೀವಿಯಸ್ಲಿ ಯಾರೆಲ್ಲ ಬೈಯಿಂಗ್ ಮಿಸ್ ಮಾಡಿದಾರಲ್ಲ, ದಟ್ ಮೀನ್ಸ್ ತುಂಬ ಜನ ಏನು ಮಾಡ್ತಾರೆ ಅಂದರೆ ಈ ಬೈಯಿಂಗ್ ಕ್ಯಾಂಡಲ್ ನೋಡಿ ತುಂಬ ಜನ ವಾಲ್ಯೂಮ್ ಹಾಕ್ಕೊಂಡು ಅದು ಹಾಕ್ಕೊಂಡು ಇದು ಹಾಕ್ಕೊಂಡು ಸ್ಟ್ರಾಟಜಿ ನೋಡಿ ಅದಲ್ಲಿ ನೋಡಿ ತುಂಬ ಜನ ಏನು ಮಾಡ್ತಾರೆ ಅಂದರೆ ಬೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮಾರ್ಕೆಟ್ ಡೌನ್ ಸೈಡ್ ಬಂತು ಬೈ ಮಾಡೋಣ, ಬಂತು ಡೌನ್ ಸೈಡ್ ಮಾಡೋಣ, ಪ್ರೀವಿಯಸ್ ಟ್ರೆಂಡಲ್ಲಿ ನಂಗೆ ಇಲ್ಲೊಂದು ಟ್ರೆಂಡ್ ಲೈನ್ ತೋರ್ತಾ ಉಂಟು ಬೈ ಮಾಡೋಣ, ಇಲ್ಲೊಂದು ಸಪೋರ್ಟ್ ತೋರ್ತಾ ಉಂಟು ಬೈ ಮಾಡೋಣ. ಸೊ ಅದಕ್ಕೆ ಯಾವುದೇ ಅಗೇನ್ಸ್ಟಲ್ಲಿ ಟ್ರೆಂಡ್ ನಾವು ಪ್ಲ್ಯಾನ್ ಮಾಡುವಾಗ ಕ್ವಾಂಟಿಟಿ ಲೆಸ್ ಮಾಡಿ ಪ್ಲ್ಯಾನ್ ಮಾಡಿದ್ರೆ ಐ ಥಿಂಕ್ ಬೆಟರ್ ಅಂತ. ಹಾಗೆ ತುಂಬ ಜನದ್ದು ಇವತ್ತು ನಾಳೆ SIP ಮ್ಯೂಚುವಲ್ ಫಂಡ್ ಇದ್ದು ಅದೆಲ್ಲ ತುಂಬ ಹಣ ಇನ್ಫ್ಲೋ ಆಗ್ತಾರೆ, ಅಂದರೆ ಮಾರ್ಕೆಟಿಗೆ ಬರ್ತಾರೆ. ಸೊ ಅಲ್ಲಿಂದ ಸ್ವಲ್ಪ ಬೈಯಿಂಗ್ ಹೋಗೋ ಚಾನ್ಸಸ್ ತುಂಬಾ ಹೈ ಉಂಟು. ನಾನು ಹೇಳ್ತಾ ಇಲ್ಲ ನಾಳೆ ಎಲ್ಲ ಬೈಯಿಂಗ್ ಮಾಡ್ತಾರಂತ, ಜಸ್ಟ್ ನಾವು ಹೈಪೋಥೆಟಿಕಲಿ ಹೇಳ್ತಾ ಇದ್ದೀನಿ ಆಗಬಹುದು ಅಂತ. ಬಿಕಾಸ್ ಯಾವತ್ತಿದ್ರೂ ನಾವು ಬೆಸ್ಟ್ ಬಗ್ಗೆ ಯೋಚನೆ ಮಾಡಬಾರ್ದು ಸ್ಟಾಕ್ ಮಾರ್ಕೆಟಲ್ಲಿ, ವರ್ಸ್ಟ್ ಬಗ್ಗೆನೂ ಯೋಚನೆ ಮಾಡಬೇಕು. ಆವಾಗಲೇ ನಾವು ಮೆಂಟಲಿ ಫ್ರೀ ಇರ್ತೀವಿ, ರಾತ್ರಿ ಒಂದು ಒಳ್ಳೆ ನಿದ್ರೆ ಬರ್ತಾರೆ. ಫೈನ್. ನಿಮಗೆ ಇಫ್ ಇನ್ ಕೇಸ್ ಏನಾದರೂ ಫೀಲ್ ಆಗಿದ್ದರೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಸೊ ಅದೇ ಇಫ್ ಇನ್ ಕೇಸ್ ಫ್ಲ್ಯಾಟ್ ಓಪನಿಗೆ ಇಲ್ಲಿಂದ ಡೇ ಲೋನ ಬ್ರೇಕ್ ಡೌನ್ ಆದರೆ 1/3 ನಾವು ಪ್ಲ್ಯಾನ್ ಮಾಡ್ಬೋದು ಡೌನ್ ಸೈಡಲ್ಲಿ. ಫಸ್ಟ್ ಟಾರ್ಗೆಟ್ ನಾನು ಸಮಾನ್ ಇಡ್ತೀನಿ 25,022 ಹತ್ರ ಇಡ್ತೀನಿ. ಆ್ಯಂಡ್ ಸೆಕೆಂಡ್ ಟಾರ್ಗೆಟ್ ನಾನು 24,922 ಹತ್ರ ಸೆಕೆಂಡ್ ಟಾರ್ಗೆಟ್ ಇಡ್ತೀನಿ. ಇಫ್ ಇನ್ ಕೇಸ್ ಮಾರ್ಕೆಟು ಫ್ಲ್ಯಾಟ್ ಓಪನ್ ಆಯಿತು ಆ್ಯಂಡ್ ಆವಾಗ ಡೇ ಹೈನ ಬ್ರೇಕ್ಔಟ್ ಆಯಿತು ಅಂದರೆ ನಾನು ಹೇಳಿದಾಗೆ ಆಲ್ ಟೈಮ್ ಹೈ ಹತ್ರ ಮಾರ್ಕೆಟಲ್ಲಿ ನೀವು ಫಸ್ಟು 1:2 ನೋಡೋಣ. ಅದ್ರ ನಂತರ ಮಾರ್ಕೆಟ್ ಇಫ್ ಇನ್ ಕೇಸ್ ಏನಾದರೂ ಲೋವರ್ ಹೈ ಫಾರ್ಮೇಷನ್ ಮಾಡ್ತಾ ಉಂಟು ಅಥವಾ ಏನಾದರೂ ಪ್ರೈಸ್ ಆಕ್ಷನ್ ಏನಾದರೂ ಮಾಡ್ತಾ ಇದೆ ಅಂದರೆ ಮಾತ್ರ ಸ್ವಲ್ಪ ಟ್ರೇಲ್ ಮಾಡ್ಕೊಂಡು ಹೋಗ್ಬೋದು. ಫೈನ್. ವಾಟ್ ಇಫ್ ಗ್ಯಾಪ್ ಅಪ್ ಓಪನ್ ಆದರೆ, ಗ್ಯಾಪ್ ಅಪ್ ಓಪನ್ ಆದರೆ ಫಸ್ಟೊಂದು ಪ್ರಾಫಿಟ್ ಬುಕ್ಕಿಂಗ್ ಬರ್ತಾರೆ. ಯಾಕಂದರೆ ಇಲ್ಲಿಂದ ಒಂದೊಳ್ಳೆ ಬೈಯಿಂಗ್ ಆಯಿತು ಸ್ಟ್ರಾಂಗ್, ಅವರಿಗೊಂದು ಅಷ್ಟೊಂದು
ಪಾಯಿಂಟ್ ಸಿಗಲಿಲ್ಲ, ಅಂದರೆ ಗ್ಯಾಪ್ ಅಪ್ ಓಪನ್ ಆದರೂ ಕೂಡ ಅಲ್ಲಿಂದ ಮಾರ್ಕೆಟು ಟ್ರಾವೆಲ್ ಮಾಡಿಲ್ಲ ಸೇಮ್ ಫೇವರಲ್ಲಿ. ದಟ್ ಮೀನ್ಸ್ ಅವರು ಕೂಡ ಹೋಲ್ಡ್ ಮಾಡ್ತಿದ್ದಾರೆ. ನಿನ್ನೆ ಯಾರು ಬೈ ಮಾಡಿದ್ದಾರೆ ಅವರು ಕೂಡ ಹೋಲ್ಡ್ ಮಾಡ್ತಿದ್ದಾರೆ. ಸೊ ಅದಕ್ಕೆ ಇಫ್ ಇನ್ ಕೇಸ್ ನಾಳೆ ದಿನ ಗ್ಯಾಪ್ ಅಪ್ ಓಪನ್ ಆದರೆ ಇವರು ಪ್ರಾಫಿಟ್ ಬುಕ್ ಮಾಡ್ತಾರೆ, ಇವರು ಪ್ರಾಫಿಟ್ ಬುಕ್ ಮಾಡ್ತಾರೆ. ಹಾಗೆ ಫ್ಯೂಚರ್ದೆಲ್ಲ ಸೆಲ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರಲ್ಲ ಅವರೆಲ್ಲ ಸೆಲ್ ಮಾಡ್ತಾರೆ. 25,000 ರೌಂಡ್ ಲೆವೆಲ್ ಉಂಟು, ಇಲ್ಲಿ ಉಂಟು, ನ್ಯೂಸಲ್ಲೂ ಅದೆಲ್ಲ ತುಂಬ ನ್ಯೂಸೆಲ್ಲ ಬರ್ತಾರೆ. ಸೊ ಅದಕ್ಕೆ ತುಂಬ ಜನ ಏನು ಮಾಡ್ತಾರೆ, ಸೆಲ್ ಮಾಡೋ ಚಾನ್ಸಸ್ ಇರ್ತಾರೆ. ಸೊ ಇಫ್ ಇನ್ ಕೇಸ್ ನಮ್ಮ ಸ್ಟ್ರಾಟಜಿ ಪ್ರಕಾರ ಏನಾದ್ರು ಸಿಕ್ಕಿದ್ರೆ ನಾವಿಲ್ಲಿ ಸೆಲ್ ಮಾಡ್ಬೋದು. ಫಸ್ಟ್ ಟಾರ್ಗೆಟ್ ನಮ್ಮದು ಕ್ಲೋಸಿಂಗ್ ತನಕ ಇರ್ತಾರೆ. ಫೈನ್. ಸೊ ಅರ್ಥ ಮಾಡ್ಕೊಳ್ಳಿ, ಇಫ್ ಇನ್ ಕೇಸ್ ಮಾರ್ಕೆಟ್ ಇಲ್ಲಿ ಗ್ಯಾಪ್ ಅಪ್ ಓಪನ್ ಆಯಿತು, ಅದ ನಂತರ ಮಾರ್ಕೆಟ್ ಇಲ್ಲಿ ಟ್ರ್ಯಾಪ್ ಮಾಡಿ ಹೋಲ್ಡ್ ಮಾಡ್ತಂತ ಅಂದ್ಕೊಂಡು, ದಟ್ ಮೀನ್ಸ್ ಮಾರ್ಕೆಟ್ ಇಲ್ಲಿ ಓಪನ್ ಆಯಿತು, ಅದ ನಂತರ ಸ್ಟಾಪ್ ಲಾಸ್ ಹಿಟ್ ಮಾಡಿ ಮಾರ್ಕೆಟ್ ಇಲ್ಲಿ ಹೋಲ್ಡ್ ಮಾಡ್ತಾ ಅಂದರೆ ಅರ್ಥ ಮಾಡ್ಕೊಳ್ಳಿ ಮಾರ್ಕೆಟ್ ಇಲ್ಲಿ ಹೋಗೋ ಚಾನ್ಸಸ್ ಇಲ್ಲ ಅಂತ. ನಾನು ನಿಮಗೆ ಈಸಿ ಒಂದು ಎಕ್ಸಾಂಪಲ್ ಹೇಳ್ತೇನೆ. ಜಸ್ಟ್ ನೀವು ಬ್ಯಾಂಕ್ ನಿಫ್ಟಿ ಒಮ್ಮೆ ಚಾರ್ಟ್ ನೋಡಿ, ಅವು ನಿಮಗೆ ಕ್ಲಿಯರ್ ಆಗ್ತಾರೆ. ಇಲ್ಲಿ ನೋಡಿ, ನಾ ಬ್ಯಾಂಕ್ ನಿಫ್ಟಿ ಡೌನ್ ಸೈಡಲ್ಲಿ ಪ್ಲ್ಯಾನ್ ಮಾಡಿದ್ದೆ ಮೊನ್ನೆ ದಿವಸ, ಬಟ್ ಏನಾಯ್ತು ಅಂದರೆ ಅಲ್ಲಿ ಟ್ರ್ಯಾಪ್ ಆಯಿತು. ದಟ್ ಮೀನ್ಸ್ ಇಲ್ಲಿ ನೋಡಿ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಯಿತು. ಇಫ್ ಇನ್ ಕೇಸ್ ಪ್ರೈಸು ಅಪ್ ಸೈಡ್ ಹೋಗಬೇಕಂದ್ರೆ ಅಲ್ಲೇ ಹೋಲ್ಡ್ ಮಾಡ್ತಾರೆ. ಫೈನ್. ಇಫ್ ಇನ್ ಕೇಸ್ ಪ್ರೈಸು ಡೌನ್ ಸೈಡ್ ಬರಬೇಕಂದ್ರೆ ಅಲ್ಲಿ ಲೋನ ಬ್ರೇಕ್ ಮಾಡ್ತಾರೆ. ದಟ್ ಮೀನ್ಸ್ ಇಲ್ಲಿಂದ ಮಾರ್ಕೆಟ್ ಲೋವರ್ ಲೋ ಫಾರ್ಮೇಷನ್ ಮಾಡ್ತಾರೆ. ಬಟ್ ಮೊನ್ನೆ ದಿನ ಏನಾಯ್ತು ಅಂದ್ರೆ ಲೋವರ್ ಲೋ ಫಾರ್ಮೇಷನ್ ಮಾಡಿ ಅಲ್ಲಿಂದ ರಿವರ್ಸ್ ಆಯಿತು. ಅಂದರೆ ಆವಾಗ ನಮಗೆ ಕ್ಲಿಯರ್ ಆಗ್ತಾರೆ ಮಾರ್ಕೆಟಿಗೆ ಡೌನ್ ಸೈಡ್ ಹೋಗ್ಲಿಕ್ಕೆ ಇಷ್ಟ ಇಲ್ಲ, ನಮ್ಮದೊಂದು ಸ್ಟಾಪ್ ಲಾಸ್ ಕೊಡ್ತು ಆ್ಯಂಡ್ ಮಾರ್ಕೆಟ್ ಅಲ್ಲಿಂದ ರಿವರ್ಸಲ್ ತೊಗೊಂಡೋಯ್ತು. ದಟ್ ಮೀನ್ಸ್ ಇಲ್ಲಿ ನೋಡಿ, ಈಗ ನೀವು ಟ್ರೇಡರ್ ಆದರೆ ನಿಮಗೆ 2-3 ಸ್ಟಾಪ್ ಲಾಸ್ ಕೊಡಲೇಬೇಕು. ಬಿಕಾಸ್ ಮಾರ್ಕೆಟ್ ಯಾವ ರೇಂಜಲ್ಲಿ ಹೋಗ್ಬೋದು, ಯಾವ ಟ್ರೆಂಡಲ್ಲಿ ಹೋಗ್ಬೋದು ಟೆಸ್ಟ್ ಮಾಡಲಿಕ್ಕೆ ನಮಗೆ ಸ್ಟಾಪ್ ಲಾಸ್ ಕೊಡಬೇಕಾಗುತ್ತೆ. ನಾನು ಹೇಳ್ತೀನಿ ಫ್ರ್ಯಾಂಕ್ಲಿ, ಫ್ರೈಡೇ ದಿವಸ ನಂದು 2 ಸ್ಟಾಪ್ ಲಾಸ್ ಹಿಟ್ಟಾಯಿತು. ಒಂದು ಸ್ಟಾಪ್ ಲಾಸ್ ಹಿಟ್ಟಾಯಿತು ಸಮಾಂಡ್ ಈ ರೇಂಜಲ್ಲಿ ನಂದೊಂದು ಸ್ಟಾಪ್ ಲಾಸ್ ಹಿಟ್ಟಾಯಿತು. ಎರಡನೇ ಸ್ಟಾಪ್ ಲಾಸ್ ಸಮಾಂಡ್ ಈ ರೇಂಜಲ್ಲಿ ನಂದು ಸ್ಟಾಪ್ ಲಾಸ್ ಹಿಟ್ಟಾಯಿತು. ಅದರ ನಂತರ ನಾನು ಏನು ಮಾಡಿದೆ, ಡೇ ಕ್ಲೋಸ್ ಮಾಡಿ ಬಿಟ್ಬಿಟ್ಟೆ. ಬಿಕಾಸ್ ಮಾರ್ಕೆಟ್ ಅಲ್ಲಿಂದ ಮತ್ತೆ ಹೋಗೋ ಚಾನ್ಸಸ್ ಇಲ್ಲ ಅಂತ. ಫೈನ್. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು, ಎಲ್ ಕೊಡೀನಿ, ಕರೆಕ್ಟಾಗಿ ಕೊಡೀನಿ, ಮನಿ ಮ್ಯಾನೇಜ್ಮೆಂಟ್ ಪ್ರಕಾರ ಕೊಡೀನಿ, ಪೊಸಿಷನ್ ಪ್ರಕಾರ ಕೊಡೀನಿ, ಅವ ನಿಮಗೆ ಕ್ಲಿಯರ್ ಆಗ್ತಾರೆ ಎಷ್ಟು ನಂದು ಲಾಸ್ ಆಗ್ತಾ ಉಂಟು, ಎಷ್ಟು ನಂದು ಪ್ರಾಫಿಟ್ ಆಗ್ತಾ ಉಂಟು ಅಂತ. ಫೈನ್. ಸೊ ಇದೆಲ್ಲ ನಾನು TTF ಮೆಂಬರ್ಶಿಪ್ಪಲ್ಲಿ ಡಿಸ್ಕಸ್ ಮಾಡ್ತೇನೆ. ಇಫ್ ಇನ್ ಕೇಸ್ ನೀವು ಜಾಯ್ನ್ ಆಗಬೇಕಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಉಂಟು ಟೆಲಿಗ್ರಾಮ್ ಇದು, ಅಲ್ಲಿ ನಾನು ಹಾಕಿದ್ದೇನೆ. ಫೈನ್. ಸೊ ನಾಳೆ ಇಫ್ ಇನ್ ಕೇಸ್ ಗ್ಯಾಪ್ ಡೌನ್ ಓಪನ್ ಆದರೆ ಸ್ವಲ್ಪ ನಾನು ವೆಯ್ಟ್ ಮಾಡ್ತೇನೆ. ಯಾಕಂದರೆ ಮಾರ್ಕೆಟಲ್ಲಿ ವಾಲಿಟಿಲಿಟಿ ತುಂಬಾ ಮಾಡೋ ಚಾನ್ಸಸ್ ಇರ್ತಾರೆ. ಎಸ್, ಮಾರ್ಕೆಟಲ್ಲಿಂದ ಫಾಲೋ ಥ್ರೂ ಕೂಡ ಹೋಗ್ಬೋದು, ಏನು ಓಪನ್ ಆಗಿದೆ. ಆ್ಯಂಡ್ ಅಲ್ಲಿ ಹೋಲ್ಡ್ ಮಾಡಿ ಮಾರ್ಕೆಟ್ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಲ್ಲಿ ಸ್ವಲ್ಪ ಡಿಪೆಂಡ್ ಆಗ್ತಾರೆ. ಆ್ಯಂಡ್ ಗ್ಯಾಪ್ ಅಪ್ ಆ್ಯಂಡ್ ಗ್ಯಾಪ್ ಡೌನ್ ಮೇಜರ್ ಓಪನ್ ಆದಾಗ ಸ್ವಲ್ಪ ಕ್ವಾಂಟಿಟಿ ಲೆಸ್ ಮಾಡಿ ಟ್ರೇಡ್ ಮಾಡಿದ್ರೆ ಐ ಥಿಂಕ್ ಬೆಟರ್ ಅಂತ. ಬಿಕಾಸ್ ಓವರ್ ನೈಟಲ್ಲಿ ಮೇಜರ್ ಪಾಯಿಂಟ್ಸ್ ಹೋಗಿರುತ್ತೆ. ಸೊ ಅಲ್ಲಿ ನಾವು ಕ್ವಾಂಟಿಟಿ ಲೆಸ್ ಮಾಡಿ ಪ್ಲ್ಯಾನ್ ಮಾಡಿದರೆ ನಾವು ಮನಿ ಮ್ಯಾನೇಜ್ಮೆಂಟ್ ಪ್ರಕಾರ, ಪೊಸಿಷನ್ ಸೈಜ್ ಪ್ರಕಾರ ಸ್ವಲ್ಪ ಕರೆಕ್ಟಾಗಿ ಇರ್ತಾರೆ. ಫೈನ್. ಸೊ ಐ ಹೋಪ್ ನಾ ಹೇಳಿ ಪಾಯಿಂಟಲ್ಲಿ ನಿಮಗೆ ಕ್ಲಿಯರ್ ಆಯಿತಾ ಅಂತ. ಸೊ ಗ್ಯಾಪ್ ಡೌನ್ ಓಪನ್ ಆದರೆ ನಾನು ಅಷ್ಟೊಂದು ಇಂಟ್ರೆಸ್ಟ್ ಇಡಲ್ಲ. ಬಿಕಾಸ್ ಮಾರ್ಕೆಟಲ್ಲಿ ವಾಲಿಟಿಲಿಟಿ ತುಂಬಾ ಕ್ರಿಯೇಟ್ ಮಾಡೋ ಚಾನ್ಸಸ್ ಇರ್ತಾರೆ. ಆ್ಯಂಡ್ ಎಸ್, ಡೌನ್ ಸೈಡಲ್ಲಿ ತುಂಬ ದೊಡ್ಡದು ರೇಂಜ್ ಉಂಟು. ಬಟ್ ಮಾರ್ಕೆಟ್ ಯಾವ ಥರ ಹೋಲ್ಡ್ ಮಾಡ್ತಾರೆ ಆ್ಯಂಡ್ ಮಾರ್ಕೆಟ್ ಪ್ರೈಸ್ ಮೇಲೆ ಡಿಪೆಂಡ್ ಆಗ್ತಾರೆ. ಸೊ ಅದೆಲ್ಲ ನಾನು TTF ಮೆಂಬರ್ಶಿಪ್ಪಲ್ಲಿ ಡಿಸ್ಕಸ್ ಮಾಡ್ತೀನಿ. ಇಂಟ್ರೆಸ್ಟೆಡ್ ಇದ್ದರೆ ನೀವು ಜಾಯ್ನ್ ಆಗ್ಬೋದು. ಫೈನ್. ಸೊ ನೋಡುವ ಒಂದು ಮಾರ್ಕೆಟ್ ಹೇಗೆ ಓಪನ್ ಆಗ್ತಾರೆ ಅದ್ರ ಬೇಸಸಲ್ಲಿ ನಾವು ಐ ಥಿಂಕ್ ಪ್ಲ್ಯಾನ್ ಮಾಡಿದ್ರೆ ಬೆಟರ್ ಅಂತ. ಸೊ ಒಂದು ಸ್ಟಾಕ್ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ ಇವತ್ತು, ರೇಲ್ಸ್ ಅಂತ. ಸೊ ಇದು ತುಂಬ ಚೆನ್ನಾಗಿ ತೋಡ್ತಾ ಉಂಟು. ನಂದು ಆಲ್ರೆಡಿ ಪೊಸಿಷನ್ ಇದೆ ಇದರಲ್ಲಿ. ಸೊ ಅದಕ್ಕೆ ಹೀಗೆ ಲಾಸಸ್ ಸ್ವಲ್ಪ ತೋಡ್ತಾ ಉಂಟು. ತುಂಬ ಚೆನ್ನಾಗಿ ತೋಡ್ತಾ ಉಂಟು. ಈವನ್ ನೀವು ವೀಕ್ಲಿಯಲ್ಲಿ ನೋಡಿದ್ರು ಕೂಡ ತುಂಬಾ ಚೆನ್ನಾಗಿ ತೋಡ್ತಾ ಉಂಟು ಆ್ಯಂಡ್ ಹೋಲ್ಡ್ ಮಾಡಿದೆ. ಲೆಟ್ ಮೀನ್ಸ್ ಏನು ಗೊತ್ತುಂಟಾ, ಮಾರ್ಕೆಟ್ ಒಂದು ಆಲ್ ಟೈಮ್ ಹೈ ಹತ್ರ ಬಂದು ಹೋಲ್ಡ್ ಮಾಡ್ತಾ ಇದ್ದರೆ ನಂಗೆ ತುಂಬ ಇಷ್ಟ ಆಗ್ತದೆ. ಬಿಕಾಸ್ ಪ್ರೈಸಲ್ಲಿ ತನ್ನಂತಾನೆ ಹೋಲ್ಡ್ ಮಾಡ್ತಾ ಇದೆ ಅಂತ ಅರ್ಥ ಆಗುತ್ತೆ. ಫೈನ್. ಸೊ ನಾನು ಈ ರೇಂಜಲ್ಲಿ ಪ್ಲ್ಯಾನ್ ಮಾಡಿದೆ. ಸಮಾಂಡ್ 350 ರೇಂಜಲ್ಲಿ ನಾನು ಪ್ಲ್ಯಾನ್ ಮಾಡಿದರೆ ಟೆಲಿಗ್ರಾಮ್ ಚಾನಲ್ ಕೂಡ ಅಪ್ಡೇಟ್ ಮಾಡಿದೆ. ಸೊ ಅದ ನಂತರ ಮಾರ್ಕೆಟ್ ಸೆಲ್ಲಿಂಗ್ ಬಂತು, ಬಟ್ ಅದಕ್ಕೆ ಫಾಲೋ ಥ್ರೂ ಸಿಕ್ಕಿಲ್ಲ. ದಟ್ ಮೀನ್ಸ್ ಅಲ್ಲೇ ತನ್ನಂತಾನೆ ಹೋಲ್ಡ್ ಮಾಡಿದೆ. ಸೊ ಇಫ್ ಇನ್ ಕೇಸ್ ನಾಳೆ ಫ್ಲ್ಯಾಟ್ ಓಪನ್ ಆಗಿ ಇಲ್ಲಿಂದ ಬ್ರೇಕ್ಔಟ್ ಕೊಟ್ಟರೆ ಮಾರ್ಕೆಟ್ ಇಲ್ಲಿಂದ ತುಂಬ ಟ್ರಾವೆಲ್ ಮಾಡೋ ಚಾನ್ಸಸ್ ಇರ್ತದೆ. ಫಸ್ಟ್ ಟಾರ್ಗೆಟ್ 1:2 ಇಟ್ಕೊಳ್ಬೋದು. ಆ್ಯಂಡ್ ನಮ್ಮ ಪ್ರೀವಿಯಸ್ ಸ್ವಿಂಗ್ ಏನು ಉಂಟಲ್ಲ, ಈ ಸ್ವಿಂಗ್ ಹತ್ರ ನಾವು ಸ್ಟಾಪ್ ಲಾಸ್ ಇಟ್ಟರೆ ಐ ಥಿಂಕ್ ಬೆಟರ್ ಅಂತ. ಸ್ಟಾಪ್ ಲಾಸ್ ಏನು ಬರ್ತಾರೆ, 347 ಹತ್ರ ನಮ್ಮದು ಸ್ಟಾಪ್ ಲಾಸ್ ಇಟ್ಟು ನಾವು 1:2ನ ಪ್ಲ್ಯಾನ್ ಮಾಡಿದರೆ 370ಗಿಂತ ಅಬವಲ್ಲಿ ಒಂದೊಳ್ಳೆ 1:2 ಸಿಗೋ ಚಾನ್ಸಸ್ ಇರ್ತದೆ. ಫೈನ್. ಸೊ ನಿಮಗೆ ಇದೇ ಥರ ಸ್ಟಾಕ್ ಅಪ್ಡೇಟು ಹಾಗೆ ಇದೇ ಥರ ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ ಕೂಡ ಬೇಕಂದರೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗೋದು ಮರಿಬೇಡಿ. ಫೈನ್. ಹ್ಯಾವ್ ಅ ಗುಡ್ ಡೇ.